everyone fine. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಭೂಗರ್ಭ ಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ ಸರ್. ನೋಡ್ತಾ ಇದ್ದೀವಿ ಸರ್, ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಸರ್. ಬಟ್ ಕೇರಳ ನಿರಂತರವಾಗಿ ಈ ರೀತಿ ಭೂಕುಸಿತಕ್ಕೆ ಒಳಗಾಗ್ತಾನೆ ಇದೆ ಸರ್. ವೈಜ್ಞಾನಿಕ ಕಾರಣಗಳು ಇಂಪಾರ್ಟೆಂಟ್ ಸರ್. ಇಲ್ಲಿ ಮಳೆ ಆದಾಗ ಮಾತ್ರ ಭೂಕುಸಿತ ಆಗುತ್ತೆ ಅನ್ನೋದು ಒಂದು ಜನರಿಗೆ ಒಂದು ಅರಿವು ಇರುವಂಥದ್ದು. ಬಟ್ ವೈಜ್ಞಾನಿಕವಾಗಿ ಕಾರಣಗಳನ್ನು ಕೊಡೋದಾದ್ರೆ ಸರ್? ಹೌದು, ಅಲ್ಲಿ ಇದು ವೈನಾಡು ಮತ್ತು ಈ ನೀಲಂಬೂರು ಏರಿಯಾ ಏನಿದೆಯಲ್ಲ, ಇದು ಮಲ್ಬಾರ್ ಅಂತಾರೆ. ಹೌದು. ಈ ಭಾಗದಲ್ಲಿ ನಾನು ಗೋಲ್ಡ್ ಎಕ್ಸ್ಪ್ಲೋರೇಷನ್ ಸಲುವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ, ಬಹಳ ಎಕ್ಸ್ಪ್ಲೋರೇಷನ್ ಮಾಡಿದ್ದೇನೆ. ಓಕೆ. ತುಂಬಾ ಒಂದು ಒಳ್ಳೆಯ ಪ್ರದೇಶ. ನನ್ನ ಹೆಸರು ಡಾಕ್ಟರ್ ಪ್ರಭಾಕರ್ ಸಂಗೂರ್ ಮಠ ಅಂತ. ಸಂಗೂರ್ ಮಠ, ಹೌದು ಸರ್. ಇಲ್ಲಿ ಸಂಗೂರ್ ಮಠ, ಇಲ್ಲಿ ಲ್ಯಾಂಡ್ ಸ್ಲೈಡ್, ಭೂಕುಸಿತ ಮತ್ತು ನೀರು ನಿಲ್ಲುವಿಕೆ, ವಾಟರ್ ಲಾಗಿಂಗ್ ಇದೆ ಅಲ್ಲಿ. ಇದು ಏನಂದ್ರೆ ಈ ಮೇನ್ಲಿ ಇಲ್ಲಿ ಆಗ್ತಿರೋದು ಎಲ್ಲ ಹಿಲ್ಲಿ ರೀಜನ್, ಮಲ್ಬಾರ್ ಕಂಪ್ಲೀಟ್ಲಿ ಇದು. ಇಲ್ಲಿ ಏನಂದ್ರೆ ಈ ಸಲ ವಾಡಿಕೆಗಿಂತ ಅಬೌಟ್ 2300 ಮಿಲಿಮೀಟರ್ ಎಕ್ಸೆಸ್ ರೇನ್ಫಾಲ್ ಆಗಿದೆ ಈ ಸಲ ಈ ಭಾಗದಲ್ಲಿ ಎಲ್ಲ. ಮತ್ತೊಂದು ವಿಷಯ ಏನಂದ್ರೆ ನಮ್ದು ಏನದು ಎಕ್ಸ್ಪಾನ್ಷನ್ ಆಫ್ ನ್ಯಾಷನಲ್ ಹೈವೇಸ್ ಮತ್ತೆ ಅದರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವರ್ಕ್ ಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ನಾವೆಲ್ಲ, ಇದರಿಂದ ಏನಾಗ್ತದೆ, ಹಿಲ್ಲಿ ಟೆರೇನ್ ನಲ್ಲಿ ರೋಡ್ಸ್ ಗಳನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಲ್ಲ, ಅವೆಲ್ಲ ಸ್ಟೀಪ್ ಟೆರೇನ್ ನಲ್ಲಿ ಅದು ಎಲ್ಲ ಹಿಲ್ ಕಟಿಂಗ್ಸ್ ಆಗ್ತಾ ಇರ್ತವೆ. ಇದರಿಂದಾಗಿ ಲ್ಯಾಂಡ್ ಸ್ಲೈಡ್ಸ್ ಆಗ್ತವೆ ಮತ್ತು ಡಿಸ್ಟೆಬಿಲೈಸೇಷನ್ ಆಫ್ ದ ಸ್ಲೋಪ್ಸ್ ಆಗುತ್ತೆ. ಸ್ಲೋಪ್ಸ್ ಸ್ಟೆಬಿಲೈಸೇಷನ್ ಹೋಗ್ಬಿಡುತ್ತೆ ಇದರಿಂದ. ಇದು ಆಗ್ತಾ ಇರೋದು ನಮಗೆ ಹಿಲ್ಲಿ ರೀಜನ್ ನಲ್ಲೂ ಆಗುತ್ತೆ ಮತ್ತು ವ್ಯಾಲಿ ರೀಜನ್ ನಲ್ಲೂ ಆಗುತ್ತೆ, ಇದು ಎರಡು. ಇದಕ್ಕೆ ಏನಂದ್ರೆ ಮೊದಲೇ ನಾವು ಮಾಡ್ಬೇಕಾಗಿದ್ದಂದ್ರೆ ಇದಕ್ಕೆ ಒಂದು ರೂಟ್ ಕಾಸ್ ಅನಾಲಿಸಿಸ್ ಮಾಡ್ಬೇಕು, ಇದಕ್ಕೆ ಏನಾಗಿದೆ ಅಂತ. ಎರಡನೇದು ಬಹಳ ಜಿಯಾಲಜಿಕಲ್ ಮ್ಯಾಪಿಂಗ್ ಮಾಡ್ಬೇಕು ಇದಕ್ಕೆ ಸಿಸ್ಟಮೆಟಿಕ್ ಆಗಿ. ಮತ್ತೊಂದು ಸ್ಲೋಪ್ ಸ್ಟೆಬಿಲಿಟಿ ಅನಾಲಿಸಿಸ್ ಅಂತ ಮಾಡಬೇಕು, ಜಿಯೋ ಟೆಕ್ನಿಕಲ್ ಮ್ಯಾಪಿಂಗ್ ಮಾಡಬೇಕು. ಆಮೇಲೆ ಡೆಮೋಗ್ರಾಫಿಕ್ ಸ್ಟಡಿ, ಎಲ್ಲೆಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಇದೆ, ಎಲ್ಲೆಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅದರಿಂದ. ಮತ್ತೊಂದು ಡೆಬ್ರೀಸ್ ಫ್ಲೋ ಹೇಗಾಗುತ್ತೆ, ರಾಕ್ ಫಾಲ್ ಹೇಗಾಗುತ್ತೆ, ಟೋಟಲ್ ಆಗಿ ಜಿಯೋಮೆಟ್ರಿ ಆಫ್ ದ ಸ್ಲೋಪ್ಸ್ ಒಂದು ಸ್ಟ್ರಕ್ಚರ್ ಗಳನ್ನ ನಾವು ಕಂಪ್ಲೀಟ್ ಅಧ್ಯಯನ ಮಾಡಬೇಕು. ಮಾಡಿ ಇದಕ್ಕೆ ಮೇಜರ್ಸ್ ಅಂದ್ರೆ, ಇದಕ್ಕೆ ರೆಮಿಡಿಯಲ್ ಮೇಜರ್ಸ್ ಅಂದ್ರೆ, ಒಂದೇದು ನ್ಯಾಚುರಲ್ ವೆಜಿಟೇಷನ್ ಮಾಡಬೇಕು, ಆಮೇಲೆ ರಾಕ್ ಫಾಲ್ ಬ್ಯಾರಿಯರ್ ಮಾಡಬೇಕು, ಸ್ಟ್ರಕ್ಚರಲ್ ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ಬೆಂಚಿಂಗ್ ಆಫ್ ದ ಸ್ಲೋಪ್ಸ್ ಮಾಡಬೇಕು, ರಿಟೆನ್ಷನ್ ವಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಸಾಯಿಲ್ ನೇಲಿಂಗ್ ಅದು ಮತ್ತು ಗ್ರೌಂಡ್ ಆಂಕರಿಂಗ್ ಮಾಡಬೇಕು ಇದಕ್ಕೆ. ಆಮೇಲೆ ಜಿಯೋ ಸಿಂಥೆಟಿಕ್ ಮ್ಯಾಪು, ಜೂಟ್ ಟೆಕ್ಸ್ಟೈಲ್ ಮ್ಯಾಪ್, ಟೆಕ್ಸ್ಟೈಲ್ ಮಾಡಬೇಕು. ಆಮೇಲೆ ಬಯೋಟೆಕ್ನಿಕಲ್ ಸ್ಲೋಪ್ ಪ್ರೊಟೆಕ್ಷನ್ ಮಾಡಬೇಕು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ವೈರ್ ಮೆಶ್ ಮಾಡಬೇಕು, ಚೆಕ್ ಡ್ಯಾಮ್ಸ್ ಮಾಡಬೇಕು. ಆಮೇಲೆ ಸಬ್ ಸಾಯಿಲ್ ಡ್ರೈನೇಜ್ ಸಿಸ್ಟಮ್ ಅನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು, ರಾಕ್ ಫ್ಲೋಟಿಂಗ್ ಮಾಡಬೇಕು. ಇದೆಲ್ಲ ಡೆಮೋಗ್ರಾಫಿಕ್ ಆಮೇಲೆ ಹ್ಯೂಮನ್ ಸೆಟಲ್ಮೆಂಟ್ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಸೈಂಟಿಫಿಕ್ ಆಗಿ ಎಲ್ಲೆಲ್ಲಿ ಯಾವ ತರ ಜನರು ಇರಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ನೋಡ್ಬೇಕು. ಸರ್ ಈಗ ಮೊದಲು ಈಗ ಈ ಹಿಂದೆ ಬಹಳ ಸರಿಯಾಗಿದೆ ಸರ್, ಇದಕ್ಕೆ ಸಾಲು ದುರಂತಗಳಾಗಿದ್ದಾವೆ, ವೈಜ್ಞಾನಿಕವಾಗಿ ವರದಿಗಳು ಬಂದಿದ್ದಾವೆ. ಇವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬಹುದಾಗಿತ್ತಲ್ವಾ, ಇಲ್ಲಿ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸರ್? ಹೌದು ಮಾಡ್ಬೇಕಾಗಿತ್ತು, ಇದನ್ನೆಲ್ಲ ಮಾಡ್ಬೇಕಾಗಿತ್ತು. ಹ್ಯೂಮನ್ ಸೆಟಲ್ಮೆಂಟ್ ಅದು ನೋಡಿ ಮಾಡ್ಬೇಕಿತ್ತು. ಆ ಏರಿಯಾದಲ್ಲಿ ನಾನು ನೋಡಿದ್ದೇನಲ್ಲ, ಆ ಭಾಗದಲ್ಲಿ 41 ಚಿನ್ನದ ಗಣಿಗಳಿದಾವೆ. ಆ ಭಾಗದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಇದೆ ಅಲ್ಲೆಲ್ಲ. ಅದನ್ನ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಅದರ ರಿಹ್ಯಾಬಿಲಿಟೇಷನ್ ಮಾಡ್ಬೇಕು, ಅದನ್ನೆಲ್ಲ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡ್ಬೇಕು. ಅದಕ್ಕಾಗಿ ಒಂದು ನಮ್ದು ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನ್ಯೂ ಡೆಲ್ಲಿನಲ್ಲಿದೆ ಅವರು, ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಂತ ಇದೆ ಆ ಇನ್ಸ್ಟಿಟ್ಯೂಟ್, ಇನ್ನೊಂದು ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಇದೆ. ಇವೆಲ್ಲ ಸಂಸ್ಥೆಗಳು ಇತರ ಮತ್ತು ಬೇರೆ ಬೇರೆ ಹೈವೇ ಸಂಸ್ಥೆಗಳನ್ನ ಸೇರಿಸ್ಕೊಂಡು ಒಳ್ಳೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಇದನ್ನು ಒಂದು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಯಾವ ತರ ಈ ಏರಿಯಾಗಳಲ್ಲಿ ಈ ತರ ದುರಂತಗಳಾಗ್ಲಿದ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಇಲ್ಲಿ ಆಗಿರೋದಂದ್ರೆ ಈ ಸಲ ಎಕ್ಸೆಸ್ ರೇನ್ಫಾಲ್ ಹೇಳಿದ್ನಲ್ಲ ನಾನು ನಿಮಗೆ, ಅಬೌಟ್ 2300 ಮಿಲಿಮೀಟರ್ ಎಕ್ಸೆಸ್ ರೇನ್ಫಾಲ್ ಆಗಿದೆ ಈ ಸಲ. ಅದು ಒಂದು ರೀಸನ್ ಇದೆ. ಅದಕ್ಕೂ ಸಹಿತ ಏನಿದೆಲ್ಲ ರೀಸನ್ಗಳು, ಸೈಂಟಿಫಿಕ್ ರೀಸನ್ ಅಂದ್ರೆ ಈ ಸಲ ನಮ್ಗೆ ಮೊದಲೇದಾಗಿ ನಮ್ಮ ಗುಜರಾತ್ ಮತ್ತು ಕೇರಳ ಈ ಝೋನ್ ಅಲ್ಲಿ, ಕೋಸ್ಟಲ್ ಝೋನ್ ಅಲ್ಲಿ ಒಳ್ಳೆ ಡೀಪ್ ಆಫ್ ಶೋರ್ ಟ್ರಫ್ ಆಗ್ಬಿಡ್ತು. ಅದು ಒಂದು ರೀಸನ್ ಇದಕ್ಕೆ ನಮ್ಗೆ ಹೆವಿ ರೇನ್ ಆಗೋದಕ್ಕೆ ಕಾರಣ. ಮತ್ತೊಂದು ಶಿಯರ್ ಝೋನು 18 to 20 ಡಿಗ್ರೀಸ್ ನಾರ್ದರ್ನ್ ಬಿಟ್ವೀನ್ 3.1 to 0.8 ಕಿಲೋಮೀಟರ್ ಎಬೋ ದಿ ಮೀನ್ ಸೇವಲ್ ಆಗಿದೆ ಇವೆಲ್ಲ.
ಇವೆಲ್ಲ ರೀಸನ್ ಇಂದನೂ ಎಕ್ಸೆಸ್ ರೈನ್ಫಾಲ್ ಆಗಿದೆ. ಇವೆಲ್ಲವನ್ನು ನಾವು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಇವಕ್ಕೆಲ್ಲ ಒಂದು ಅಧ್ಯಯನ ಮಾಡಿ ಇವುಗಳನ್ನ ನಾವು ರೆಮಿಡಿಯಲ್ ಮೇಜರ್ಸ್ ಅನ್ನ ನಾವು ನೋಡ್ಕೋಬೇಕು. ಅಂದ್ರೆ ಸರ್ ನೀವು ಹೇಳೋ ಹಾಗೆ ಮೊದಲು ಭೌಗೋಳಿಕವಾಗಿ ಅಧ್ಯಯನ ಆಗಬೇಕು ಅಂತ ಅಲ್ಲಿ. ಹೌದು, ಬಹಳ ಸೈಂಟಿಫಿಕ್ ಆಗಿ ಅಧ್ಯಯನ ಆಗಬೇಕು. ಈಗೆಲ್ಲ ಮಾಡ್ತಾ ಇದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಇದೆ. ಅದನ್ನು ಇಂಟೆನ್ಸಿವ್ ಆಗಿ ಈ ತರ ಎಕ್ಸೆಸ್ ರೈನ್ಫಾಲ್ ಆದಾಗ ಏನ್ ಮಾಡ್ಬೇಕು ಅನ್ನೋದನ್ನು ನಾವು ಮಾಡ್ಕೋಬೇಕು. ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಚೇರ್ ಮಾಡ್ತಾ ಇದ್ರೆ ಅದನ್ನು ಇನ್ನೊಂದು ಸ್ವಲ್ಪ ಹೈಯೆಸ್ಟ್ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಇದು ಮಾಡಿ ನಾವು ಒಂದು ರೆಮಿಡಿಯಲ್ ಮೇಜರ್ಸ್ ಅನ್ನು ಕೊಂಡ್ಕೊಳ್ಕೋಬೇಕು ಇದಕ್ಕೆ. ಸರ್, ಈಗ ಈ ಭೂಕುಸಿತ ಏನಿದೆ, ಈ ಮಣ್ಣಿನ ಒಂದು ಸಾಮರ್ಥ್ಯ ಏನಿದೆ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಅಂತಲ್ಲ ಸರ್ ಇದು? ಹೌದು, ಮದ್ದಿನ ಒಂದು ಬ್ಲಾಸ್ಟಿಂಗ್ ಅದ್ರ ಮೇಲೆ ಇರುತ್ತೆ. ಬಟ್ ಈಗ ಅಲ್ಲಿ ಯಾವ್ದು ಯಾಸಚ್ಚು ಬ್ಲಾಸ್ಟಿಂಗ್ ಅದು ಮಾಡ್ಬೇಕಾದ್ರೂ ಸಹಿತ ನಮ್ಮವರು ಅದನ್ನ ರಾಕ್ ಸ್ಟ್ರೆಂತ್ ರೋಡೇ ರಾಕ್ ಬ್ಲಾಸ್ಟಿಂಗ್ ಮಾಡ್ತಾರೆ. ಅದನ್ನ ಜಿಯೋ ಟೆಕ್ನಿಕಲ್ ಮ್ಯಾಪ್ ಅಂತ ಇರುತ್ತೆ. ಅದ್ರ ಅಧ್ಯಯನ ಮಾಡಿದ್ಮೇಲೆನ ಅದು ಡ್ರಿಲ್ಲಿಂಗು ಮತ್ತು ಬ್ಲಾಸ್ಟಿಂಗ್ ಅನ್ನು ಮಾಡೋದು ಅದನ್ನ ಮಾಡಿರ್ತಾರೆ. ಆದ್ರೂ ಸಹಿತ ಇದು ಒಂದು ಪ್ರಕೃತಿಯ ವಿಕೋಪದಿಂದಾಗಿ ಈ ತರ ಆಗ್ತಾ ಇರ್ತವೆ. ಇವುಗಳನ್ನ ನಾವು ತಗೋಬೇಕು. ಎಸ್ಪೆಷಲಿ ಇದೊಂದು ದುರಂತವನ್ನು ನನಗೆ ಬಹಳ ಬೇಜಾರೈತೆ. ಯಾಕಂದ್ರೆ ನನ್ನ ಜೊತೆ ಕೆಲಸ ಮಾಡಿದ್ರಲ್ಲ ವಿಲೇಜ್ ಗಳಲ್ಲಿ ಸಾಕಷ್ಟು ಜನ ಇದಾರೆ. ಪಾಪ ಅವ್ರೆಲ್ಲ ಇಲ್ದಂಗ ಆಯ್ತಲ್ಲ ಅಂತ ಅನಿಸ್ತು ನನಗೆ. ಇವತ್ತು ಬಹಳ ದುಃಖ ಆಯ್ತು ವಿಷಯ. ಸರ್, ಈಗ ಗಾಡ್ಗಿಳ್ ಅನ್ನುವಂಥ ಒಂದು ವರದಿ ಸರ್, ಆ ವರದಿ ಮೊದಲೇ ಇಲ್ಲಿ ಅಪಾಯ ಆಗುತ್ತೆ ಈ ವಯನಾಡು ಸುತ್ತಮುತ್ತ ಪ್ರದೇಶದಲ್ಲಿ ಅನ್ನುವಂಥ ವರದಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಹೋಗಿತ್ತು ಸರ್. ಬಟ್ ಅದು ವರದಿ ಜಾರಿ ಆಗಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ವೇನೋ ಅಂತ ಗಾಡ್ಗಿಳ್ ವರದಿ ಬಗ್ಗೆ ಸರ್. ಅದನ್ನ ಸ್ವಲ್ಪ ರೀ ಎಕ್ಸಾಮಿನ್ ಮಾಡ್ಬೇಕು. ಅದನ್ನ ಏನ್ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ, ಈಗ ಏನ್ ಆಗ್ತಾ ಇದೆ, ಅವಾಗಿನ ವರದಿ ಕೊಟ್ಟಾಗಿನ ಸಿಚುವೇಶನ್ ಬೇರೆ ಇತ್ತು. ಈಗ ಮತ್ತೆ ಫರ್ದರ್ ಡೆವಲಪ್ಮೆಂಟ್ ವರ್ಕ್ಗಳು ಬಹಳ ಆಗಿದಾವ ಇರೋದ್ರಲ್ಲಿ. ಅವು ಎಲ್ಲವನ್ನು ನೋಡಿ ಇನ್ನೊಂದು ಹೈ ಪವರ್ ಕಮಿಟಿ ಮಾಡಿ ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನ್ಯೂ ಡೆಲ್ಲಿನಲ್ಲಿದೆ, CSIR ಲ್ಯಾಬೊರೇಟರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅಂತ ಇದೆ ಬೆಂಗಳೂರಲ್ಲಿ. ನಮ್ದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಇದೆ. ಈಗ ನಾನು ಡೀಪ್ ಅಂಡರ್ ಗ್ರೌಂಡ್ ಮೈನ್, ಹಟಿ ಗೋಲ್ಡ್ ಮೈನ್ ನಾನು ಕೆಲಸ ಮಾಡಿದ್ದು 1.5 ಕಿಲೋಮೀಟರ್ ಕೆಳಗಡೆಗೆಲ್ಲ. ಇವೆಂತವ್ರನ್ನೆಲ್ಲ ತಜ್ಞರನ್ನು ಸೇರಿಸ್ಕೊಂಡು ಇವನ್ನೆಲ್ಲ ಮಾಡೋದ್ರಿಂದ ಏನೋ ಒಂದು ನಾವು ಹತ್ತಿರವಾಗಿ ಸಮಾಜಕ್ಕೆ ಹತ್ತಿರವಾಗಿ ಜನರಿಗೆ ಹತ್ತಿರವಾಗಿ ಬದುಕಬಹುದು ಅಂತ ಒಂದು ರಿಪೋರ್ಟ್ ಅಂತ ತೆಗಿಬಹುದು ಇದರಿಂದ. ಸರಿ, ಇನ್ನೊಂದು ನನ್ನ ಕೊನೆ ಪ್ರಶ್ನೆ ಸರ್. ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಸಕಲೇಶ್ಪುರ, ಚಾರ್ಮಾಡಿ ಘಾಟು, ಈ ಶಿರೂರು ದುರಂತ ತಾವು ಗಮನಿಸಬಹುದು ಸರ್. ನಮಗೂ ಕರ್ನಾಟಕಕ್ಕೆ ಒಂದು ಎಚ್ಚರಿಕೆಯ ಒಂದು ಗಂಟಿನ ಅಂತಿದ್ದು. ಹೌದು, ಎಲ್ಲಾ ಕಡೆನೂ ಇದು. ನಾವು ಕರ್ನಾಟಕ ಒಂದೇ ಅಂತಲ್ಲ, ಎಲ್ಲಾ ಕಡೆ ನೋಡ್ಕೋಬೇಕು. ಇವೆಲ್ಲ ಒಂದೇ ಏರಿಯಾದಲ್ಲೇ ಬಂದು ಎಲ್ಲ ಕೋಸ್ಟಲ್ ಲೈನ್ಗಳೆಲ್ಲ. ಈಗ ಶಿರೂರ್ ಇರೋದು ನಮ್ದು ಘಾಟ್ ಸೆಕ್ಷನ್, ನಮ್ದು ಇದು ಕೇರಳ ಇರೋದು ಘಾಟ್ ಸೆಕ್ಷನ್. ಎರಡು ಹೆಚ್ಚು ಕಡಿಮೆ. ಇದು ಕೇರಳದ್ದು ಇದಕ್ಕೆಲ್ಲ ವೈನಾಡ್, ನೀಲಂಬೂರ್, ಮಲಬಾರ್ ಅಂತ ಕರಿತೇವೆ ನಾವು ಇದಕ್ಕೆ. ಈ ಎಲ್ಲಾ ಕಡೆನೂ ನಾವು ಎಚ್ಚರಿಕೆ ಗಂಟೆನ ಇವುಗಳಿಂದ ಎಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ನಾವು ಮಾಡ್ಬೇಕು. ಆಮೇಲೆ ಅಲ್ಲಿಯೂ ಸಹಿತ ಜನರಿಗೂ ಸಹಿತ ವೈಜ್ಞಾನಿಕವಾಗಿ ನಾವು ಒಂದು ಅವೇರ್ನೆಸ್ ತರಬೇಕು. ಎಲ್ಲಿ ಅವ್ರು ಇರಬೇಕು, ಎಲ್ಲಿ ಇರಬಾರ್ದು ಅಂತ. ಅವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ನಾವು ಹುಟ್ಟಿದ ಊರು, ನಮ್ ಹುಟ್ಟಿದ ಮೂರು ಯಾಕೆ ಬಿಟ್ಟು ಹೋಗ್ಬೇಕಪ್ಪ ಅಂತ. ನಾನು ಆ ಭಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ನೋಡಿದೆ, ವೈನಾಡ್ ನೀಲಂಬೂರಲ್ಲಿ ಬಹಳ ಡೇಂಜರಸ್ ಇರ್ತಿತ್ತು. ಅಲ್ಲೆಲ್ಲ ಮಲೇರಿಯಾಸಿಸ್ ನೇಚರು, ಚಿಕ್ ಫಾರೆಸ್ಟ್ ಜಂಗಲ್ ಅದು. ಅಲ್ಲಿ ಹೋದ್ಮೇಲೆ ಹೊರಗಡೆ ಬರೋದೇ ಕಷ್ಟ ಇತ್ತು ನಾವು. ಅಂತದ್ರಲ್ಲೂ ಸಹಿತ ಜನರು ಅಲ್ಲೇ ಇರ್ತಿದ್ರು. ಅವರು ಈ ಹೊರಗಡೆ ಬಂದ್ರಪ್ಪ ಅಂದ್ರೆ ಆಗಲ್ಲ. ಅವ್ರಿಗೇನೋ ಒಂದು ನಮೂನೆ ಆ ಭೂಮಿಯ ಜೊತೆ ಮಾನಸಿಕವಾಗಿ ಹೊಂದ್ಕೊಂಡ್ಬಿಟ್ಟಿರ್ತಾರ. ಆ ಭಾಗವನ್ನು ಬಿಟ್ಟು ಬರೋದಕ್ಕೆ ಆಗಲ್ಲ. ಅಂತವ್ರಿಗೆಲ್ಲ ನಾವು ತಿಳಿಸಿ ಅವರಿಗೆ ಒಂದು ಎಜುಕೇಶನ್ ಕೊಟ್ಟು ವೈಜ್ಞಾನಿಕವಾಗಿ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವ್ರ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದರ್ವೈಸ್ ಅವರು ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಮಾನಸಿಕವಾಗಿ. ನಾವು ಇಲ್ಲಿಂದ ಹೋಗೋದು ಹೇಗಪ್ಪ ಅನ್ನಂಗೆ ಆಗಿ. ಹೌದು. ಓಕೆ. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಉಪಯುಕ್ತವಾದಂಥ ಒಂದು ಮಾಹಿತಿ ಕೊಟ್ಟರು ಡಾಕ್ಟರ್ ಪ್ರಭಾಕರ್ ಸಂಗೂರ್ಮಠ್ ಅವರು, ಭೂಗರ್ಭ ಶಾಸ್ತ್ರಜ್ಞರು. ಆ ಭಾಗಕ್ಕೆ ಅಂದರೆ ಮಲಬಾರ್ ಭಾಗಕ್ಕೆ ಹೋಗಿ, ಅಂದರೆ ಏನು ಭೂಕುಸಿತ ಆಗಿದೆ ವಯನಾಡು ಸುತ್ತಮುತ್ತ, ಅಲ್ಲೂ ಹೋಗಿ ಕೂಡ ಸಾಕಷ್ಟು ಅಧ್ಯಯನಗಳನ್ನು, ಸಂಶೋಧನೆಗಳನ್ನು ಮಾಡಿ ಬಂದಿದ್ದಾರೆ. ಅವ್ರು ಹೇಳೋ ಪ್ರಕಾರ ಅಲ್ಲಿ ಇನ್ನೂ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಮತ್ತು ಇನ್ನೂ ಸಂಶೋಧನೆ ಆಗಬೇಕು. ಈಗ ಅಲ್ಲಿ ವೈಜ್ಞಾನಿಕವಾಗಿ ಕೆಲವೊಂದಿಷ್ಟು ಕಾಮಗಾರಿಗಳು ನಡೀತಾ ಇದೆ. ಹಾಗಾಗಿ ಈ ರೀತಿಯಾದಂಥ ಘಟನೆಗಳು ಆಗ್ತದೆ ಅಂತ ಹೇಳಿದ್ದಾರೆ.